ವಿಷನ್ ಬೋರ್ಡ್ ಥಿಯರಿನ ನಾನು ಈ ಸರಿ ಟೆಸ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ. ಸೊ, ಮನೇಲೇ ಇದ್ದಿದ್ದು ಓಲ್ಡ್ ಕ್ಯಾಲೆಂಡರ್‌ನ ತಗೊಂಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ಗ್ಲಾಮ್ ಅಪ್ ಮಾಡೋದಕ್ಕೆ 4 ಸೈಡ್ಸುನು ಗೋಲ್ಡನ್ ಕಲರ್ ಟೇಪ್‌ನ ಅಂಟಿಸಿದ್ದೀನಿ. ಸೊ, ಆ್ಯಂಡ್ ನನಗೆ ವಿಷನ್ ಬೋರ್ಡ್ ಅಂತ ಅಂದ್ರೆ ನಾನು 2026 ಅಲ್ಲಿ ಏನೇನೆಲ್ಲ ಅಕಾಂಪ್ಲಿಷ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ, ರೀಸೆಂಟಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್‌ಸ್ಟಾಗ್ರಾಮು ಮತ್ತು ಯೂಟ್ಯೂಬಲ್ಲಿ 50-50 ಸಬ್ಸ್ಕ್ರೈಬ್ ಆಗಬೇಕು ಅನ್ನೋದು ನನ್ನ ಏಮು. ಆ್ಯಂಡ್ ಆಲ್ಸೋ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ಮಗಳು ಹುಟ್ಟಿರೋದ್ರಿಂದ. ನ್ಯೂ ಕೆರಿಯರ್ ವೈಸಲ್ಲಿ ನ್ಯೂ ಜಾಬ್‌ಗೆ ಸ್ವಿಚ್ ಆಗಬೇಕು. ಆ್ಯಂಡ್ ಸ್ವಂತ ಮನೆ ಮಾಡ್ಕೊಬೇಕು. ಟ್ರಾವೆಲ್ ಮಾಡಬೇಕು ಅಂತ ತುಂಬ ಆಸೆ ಇದೆ. 2025, 2024 ನಾನು ಟ್ರಾವೆಲೇ ಮಾಡಿಲ್ಲ. ಸೊ, 2026 ಅಲ್ಲಿ ಐ ಹ್ಯಾವ್ ಟು ಟ್ರಾವೆಲ್ ಅನ್ನೋದಿದೆ. ಆ್ಯಂಡ್ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ವ್ಲಾಗಿಂಗ್ ಕ್ಯಾಮ್ರಾ ಐ ಶುಡ್ ಬೈ. ನೆಕ್ಸ್ಟ್ ಪರ್ಚೇಸ್ ನಾನೇನಾದರೂ ಮಾಡಿದ್ರೆ ಅದು ಕ್ಯಾಮ್ರಾನೇ ಆಗಿರುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್‌ಗೋಸ್ಕರ ನಾವು ರಾಯಲ್ ಎನ್‌ಫೀಲ್ಡ್ ಗಾಡಿದು ಇದು ಡ್ರೀಮ್ ಬಂದು ನಾವು ಲವ್ ಮಾಡಿದಾಗಿಂದಾನು ಈ ಡ್ರೀಮ್ ಇದೆ. ಮೋರ್ ದೆನ್ 7 ಇಯರ್ಸ್ ಅನ್ಕೊಳ್ಳಿ. ಅದಕ್ಕೂ ಮುಂಚೆಯಿಂದನೂ ನಾವು ಲವ್ ಮಾಡ್ತಿದ್ದೋ. ಬಟ್ ಆ ಡ್ರೀಮ್ ಸ್ಟಾರ್ಟ್ ಆಗಿದ್ದು ನಮಗೆ ನಾನು ಬಿ.ಇಲಿದ್ದಾಗ. ನಾವು ಆ್ಯಕ್ಚುಲಿ ಫಸ್ಟ್ ಅದೇ ತಗೋಬೇಕು ಅನ್ಕೊಂಡಿದ್ದು. ಬಟ್ ನಮ್ಗೆ ಫಾರ್ಚುನೇಟ್ ಆಗಿ ನಾವು ಕಾರೇ ತಗೊಂಡು. ಸೊ, ನೆಕ್ಸ್ಟು ನಾವು ರಾಯಲ್ ಎನ್‌ಫೀಲ್ಡಲ್ಲೇ ತಗೋಬೇಕು ಅಂತ ಅನ್ಕೊಂಡಿದೀವಿ. ಅದಾದ್ಮೇಲೆ ಐಫೋನು ನನ್ನ 13 ಇದೆ ಅದನ್ನ ಅಪ್‌ಗ್ರೇಡ್ ಮಾಡ್ಕೊಬೇಕು. ಆ್ಯಂಡ್ ನೈಕಿ ಶೂಸ್ ತುಂಬ ವರ್ಷದಿಂದ ನಾನು ಅನ್ಕೊಂಡಿದ್ದೆ ತಗೊಂಡಿರ್ಲಿಲ್ಲ. ಬಟ್ ಈ ಇಯರ್ ಡೆಫಿನೆಟ್ಟಾಗಿ ನಾನು ತಗೋಬೇಕು. ನೆಕ್ಸ್ಟು ನನ್ನ ಮಗಳಿಗೋಸ್ಕರ ಸೇವಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಲ್ಲಿ ಸಣ್ಣ ಪುಟ್ಟ ಕೋಟ್ಸು ಏನು ಅಂತಂದರೆ ಮ್ಯಾನಿಫೆಸ್ಟಿಂಗ್ ಪೀಸ್ ಅಂತ. ಲೈಫಲ್ಲಿ ಪೀಸ್ ಇದ್ರೇನೆ ಎಲ್ಲ ಮಾಡೋಕ್ಕಾಗೋದು. ಆ್ಯಂಡ್ ನೆಗೆಟಿವ್ ಪೀಪಲ್ಸ್‌ನ ಆದಷ್ಟು ನಾವು ದೂರ ಇಡಬೇಕು. ಇದೆಲ್ಲ ನನ್ನ ಥಾಟು. ಸೊ, ನಂದಿರೋದೆಲ್ಲ ಚಿಕ್ಕ ಚಿಕ್ಕ ಡ್ರೀಮ್ಸೇ. ಈ ಡ್ರೀಮ್ಸ್ ಎಲ್ಲಾನು 2026 ಅಲ್ಲಿ ನಾನು ಅಕಾಂಪ್ಲಿಷ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಬಿಗ್ಗೆಸ್ಟ್ ಡ್ರೀಮ್ ಅಂದರೆ ಓನ್ ಹೌಸೇನೇನೆ. ಅದನ್ನು ಸಹ ಅಟ್‌ಲೀಸ್ಟ್ ಫುಲ್ ಅಲ್ಲ ಅಂದ್ರೂ ಅದಕ್ಕೊಂದು ಸ್ಟೆಪ್ ಅಂತೂ ಇಡಲೇಬೇಕು ಬೈ ದ ಎಂಡ್ ಆಫ್ 2026 ಅಂತ ಅನ್ಕೊಂಡಿದೀವಿ. ಸೊ, ನಿಮ್ಗೇನ್ ಅನ್ನಿಸ್ತಾ ಇದೆ ನನ್ನ ವಿಷನ್ ಬೋರ್ಡಲ್ಲಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ.